ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ದಾಖಲಿಸಲು ಶ್ರಮಿಸಿದ ಶ್ರೀ ದತ್ತ ಸಾಯಿ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ. ಶಾಲಾ ಕಾರ್ಯದರ್ಶಿ ಆಮ ಲಕ್ಷ್ಮೀನಾರಾಯಣ್ ಮತ್ತು ಆಡಳಿತ ಅಧಿಕಾರಿ ಜಲ್ಜಾ ಮಂಜುನಾಥ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 100% ಸಾಧನೆ ಮಾಡಿ ಗಮನ ಸೆಳೆದಿರುವ ಬೇತಮಂಗಲದ ಶ್ರೀ ದತ್ತ ಸಾಯಿ ವಿದ್ಯಾಸಂಸ್ಥೆಯ ಶಿಕ್ಷಕರಿಗಾಗಿ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹಗಲಿರಲು ಶ್ರಮಿಸಿದ ಶಿಕ್ಷಕರ ಸೇವೆಯನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಶಾಲಾ ಕಾರ್ಯದರ್ಶಿಗಳಾದ ಶ್ರೀ ಆಮ ಲಕ್ಷ್ಮೀನಾರಾಯಣ್ ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಜಲ್ಜಾ ಮಂಜುನಾಥ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಸನ್ಮಾನಿಸಿ ಸಿಹಿ ನೀಡುವ ಮೂಲಕ ಅಭಿನಂದಿಸಲಾಯಿತು. ಈ ವೇಳೆ ಮಾತನಾಡಿದ ಆಡಳಿತ ಅಧಿಕಾರಿ ಜಲ್ಜಾ ಮಂಜುನಾಥ್, ನಮ್ಮ ವಿದ್ಯಾಸಂಸ್ಥೆಯು 100% ಫಲಿತಾಂಶವನ್ನ ದಾಖಲಿಸಿದ್ದು, ಕನ್ನಡ ಭಾಷೆಯಲ್ಲಿ 3 ವಿದ್ಯಾರ್ಥಿಗಳು 125 ಅಂಕಗಳಿಗೆ 125 ಅಂಕಗಳನ್ನ ಪಡೆದಿದ್ದಾರೆ. ಹಿಂದಿ ಭಾಷೆಯಲ್ಲಿ 3 ವಿದ್ಯಾರ್ಥಿಗಳು 100 ಅಂಕಗಳಿಗೆ 100 ಅಂಕಗಳನ್ನ ಪಡೆದಿದ್ದು, ಸಮಾಜ ವಿಜ್ಞಾನ ವಿಷಯದಲ್ಲಿ 4 ವಿದ್ಯಾರ್ಥಿಗಳು 100 ಅಂಕಗಳಿಗೆ 100 ಅಂಕಗಳನ್ನ ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಈ ಮಹತ್ತರದ ಸಾಧನೆಯ ಹಿಂದೆ ಶ್ರಮವಹಿಸಿದ ಶಿಕ್ಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು. ಜೊತೆಗೆ ದತ್ತ ಸಾಯಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ತದನಂತರ ದ್ವಿತೀಯ ಪಿಯುನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಸಾನಿಯಾ ತಾಜ್ ಅವರನ್ನು ಕೂಡ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿದರು. ನಂತರ ಮಾತನಾಡಿದ ಕಾರ್ಯದರ್ಶಿ ಆಮ ಲಕ್ಷ್ಮೀನಾರಾಯಣ್, ನಮ್ಮ ಶಾಲೆಯ ಸತತ ಯಶಸ್ಸಿನ ಹಿಂದೆ ಶಿಕ್ಷಕರ ನಿರಂತರ ಪರಿಶ್ರಮವಿದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಅವರನ್ನ ಪರೀಕ್ಷೆಗೆ ಸಜ್ಜುಗೊಳಿಸಿದ ಶಿಕ್ಷಕರೊಂದಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಜಾಸ್ಮಿನ್ ಸುಜಾತ್ ಸೇರಿದಂತೆ ಸಹ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ಶಾಲೆಯಲ್ಲಿ LKG ಇಂದ 10th ವರೆಗೂ ಓದಿ ಇಲ್ಲಿ ಕೂಡ ಒಳ್ಳೆ ಅಂಕಗಳನ್ನು ಗಳಿಸಿ ನಮ್ಮ ರೂರಲ್ ಕಾಲೇಜ್ಗೆ ಹೋಗಿ ಅಲ್ಲಿ ಕೂಡ ಕಾಲೇಜ್ಗೆ ಫಸ್ಟ್ ಬಂದಿರುವಂತಹ ಒಂದು ಸ್ಟೂಡೆಂಟ್ ಸಾನಿಯಾಗೆ ಇವಮಾನ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದೆ ಚೆನ್ನಾಗಿ ಇನ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಅವ್ರಿಗೊಂದು ಸ್ಮಾಲ್ ಸನ್ಮಾನ. ಪಾಪ ಅವರಪ್ಪ 8 ಹಿಡ್ದೆ ನಮ್ಮ ಸ್ಕೂಲಲ್ಲಿ ಓದಿಸಿ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನನ್ಗೆ ಅವರು ತುಂಬಾ ವರ್ಷದಿಂದ ಅವ್ರ ಕಷ್ಟ ಏನು ಅಂತ ಗೊತ್ತು, ಅದಕ್ಕೆ ಪ್ರತಿಫಲ ಮಕ್ಳು ತಂದಿದ್ದಾರೆ. ಅವ್ರಿಗೆ ವೆರಿ ಹ್ಯಾಪಿ ಸಾನಿಯಾ. ಮಕ್ಕಳದು ಬಂದಿದ್ದು ನಮ್ಮ ಶಾಲೆಯಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ನಮ್ಮ ಶಾಲೆದು ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆ ಆ ರಿಸಲ್ಟ್ಗೆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದೀವಿ. ಆ ಮಕ್ಕಳ ಯಶಸ್ಸಿಗೆ ಕಾರಣರಾದ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಒಂದು ಅಭಿನಂದನೆ ಹೇಳ್ಬೇಕಂತ ಸಾರ್ ಹತ್ರ ಮಾತಾಡಿದೆ. ಓಕೆ ಮಾ ಅರೇಂಜ್ ಮಾಡು ಅಂತ ತುಂಬಾ ಸಂತೋಷವಾಗಿ ಒಪ್ಕೊಂಡ್ರು ಅವರು. ಹಾಗೆ ದೊಡ್ಡೋರು ಹೇಳಿರೋ ತರ
ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಅದನ್ನ ನಮ್ಮ ಸಿಬ್ಬಂದಿ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ಅವರ ಒಂದು ಎಫರ್ಟ್ಸು ಈ ಫಲಿತಾಂಶ ಬಂದಿರೋದು. ಯಾವುದೇ ಒಂದು ಟೀಚರು ಯಾವತ್ತೇ ಆಗ್ಲಿ, 6 ಗಂಟೆ ಕ್ಲಾಸ್ ಇದೆ, ಓಕೆ ಮೇಡಮ್. 9 ಗಂಟೆವರೆಗೂ ಕ್ಲಾಸ್ ಇದೆ ನೈಟು, ಓಕೆ ಮೇಡಮ್. ಈ ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟ್ ಇವತ್ತು ತಗೊಳ್ಳಿ, ಓಕೆ ಮೇಡಮ್. ಯಾವುದೇ ಒಂದು ಸಿಬ್ಬಂದಿ ಮೇಡಮ್ ಇವತ್ತು ನನ್ನ ಕೈಯಲ್ಲಿ ಆಗಲ್ಲ, ನಾನು ಬರಲ್ಲ ಅಂತ ಹೇಳ್ದಿರಾ ನಮ್ಮ ಮಾತಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರು ತುಂಬಾ ಎಫರ್ಟ್ಸ್ ಹಾಕಿ ಈ ಒಂದು ಫಲಿತಾಂಶ ತರಿಸಿರೋದು ನಮಗೆ ತುಂಬಾ ಸಂತೋಷ ಆಗಿದೆ. ಇದೇ ತರ ನಮ್ಮ ಸಿಬ್ಬಂದಿ ಇನ್ನ ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲೇ ಅವರ ಒಂದು ಸರ್ವಿಸ್ ಮಾಡಲಿ ಅಂತ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ನಮ್ಮ ಶಾಲೆಗೆ ಮತ್ತೆ ಮಕ್ಕಳಿಗೆ, ಪೋಷಕರಿಗೆ ಒಂದು ಕೀರ್ತಿ ತಂದಿರುವಂತಹ ಸಿಬ್ಬಂದಿ ಇವರು. ಅವ್ರಿಗೆ ಶಾಲೆ ಪೋಷಕರ ವತಿಯಿಂದ, ಮಕ್ಕಳ ವತಿಯಿಂದ, ಶಾಲೆ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಹಾಗೆ ಅವರು ಜೀವನದಲ್ಲಿ ಎಲ್ಲ ಚಿಕ್ಕ ಹುಡುಗಿರಾಗಿರೋದ್ರಿಂದ ಜೀವನದಲ್ಲಿ ಒಳ್ಳೆ ಯಶಸ್ಸು ಗಳಿಸ್ಲಿ. ಹಾಗೆ ಇದೇ ತರ ಸಾಕಷ್ಟು ಮಕ್ಕಳಿಗೆ ಅವರು ಎಜುಕೇಶನ್ ಕೊಡ್ಲಿ ಅಂತ ನಮ್ಮ ಶಾಲೆ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಆಲ್ರೆಡಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಆಗಿದೆ. ಬೇತಮಂಗಲ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ತಮ್ಮ ಮಕ್ಕಳ ಒಳ್ಳೆ ಏಳಿಗೆಗಾಗಿ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಬಂದು ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿರೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಈ ಫಲಿತಾಂಶ ನೋಡಿದಾಗ ಎಲ್ಲ ಶಾಲೆಯಲ್ಲೂ ಹುಡುಗಿರು ಫಸ್ಟ್ ಬಂದಿದ್ದಾರೆ. ನಮ್ಮ ಶಾಲೆಯಲ್ಲಿ ಮಾತ್ರ ಫಸ್ಟು ಸೆಕೆಂಡ್ ಇಬ್ರು ಹುಡುಗರು ಬಂದಿರೋದೊಂದು ಸಂತೋಷವಾದ ಸುದ್ದಿ. ನಾವು ಜಾಸ್ತಿ ಆದಷ್ಟು ಬಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀವಿ. ಬಿಕಾಸ್ ಯಾವಾಗೋ ಅಯ್ಯೋ ಹುಡುಗರು ಏನು ಓದಲ್ಲ ಅಂತ ವರ್ಡ್ ಕೇಳಿಸ್ತಾ ಇರುತ್ತೆ. ಯಾಕೆ ಆಗಲ್ಲ ನೋಡೋಣ ಅಂತ ನಾವು ಫಸ್ಟ್ ಅಂಡ್ ಸೆಕೆಂಡ್ ಎರಡು ನಮ್ಮ ಶಾಲೆಯಲ್ಲಿ ಹುಡುಗರೇ ಬಂದಿರೋದು ತುಂಬಾ ಒಂದು ಸಂತೋಷವಾದ ಸುದ್ದಿ. ಅದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಂದು ಒಂದು ವಿಶೇಷವಾದಂಥ ಒಂದು ನನಗೆ ವೈಯಕ್ತಿಕವಾಗಿ ಮತ್ತು ಆಡಳಿತ ಮಂಡಳಿಗೆ ಮತ್ತು ನಮ್ಮ ಆಡಳಿತಾಧಿಕಾರಿಗಳಿಗೆ ಒಂದು ಹಬ್ಬದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದಿನ ಅಂತಲೇ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನಂತ ಹೇಳಿದ್ರೆ, ನಾವು ಮಕ್ಕಳಿಲ್ಲದೆ ಇದ್ದರೆ ಉಪಾಧ್ಯಾಯರು ಬೇಕಾಗಿಲ್ಲ, ಉಪಾಧ್ಯಾಯರಿಲ್ಲ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಇಲ್ಲ. ಹಾಗೆ ಆ ಉಪಾಧ್ಯಾಯರು ಮಕ್ಕಳಿಗೆ ಕೊಂಡಿಯಾಗಿ ಎಲ್ಲ ಮಕ್ಕಳು ದಾಖಲಾತಿ ಆಗಬೇಕಾದ್ರೆ ಆಗಲಿ ಅಥವಾ ಮಕ್ಕಳ ಭವಿಷ್ಯಂತನ್ನು ರೂಪಿಸುವಂಥ ಒಂದು ಇದು ಯಾರಪ್ಪ ಅಂದರೆ ಗುರುಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟೇಳಿ ಅದು ಗುರುವರರಿಗೆ ಸಲ್ಲುತ್ತೆ. ಆದರ ಸುಮಾರು ಸುಜಾತ 2005ರಲ್ಲಿ ನಮಗೆ ನಮ್ಮ ಶಾಲೆಗೆ ಪ್ರಾದಾರ್ಪಣೆ ಮಾಡಿದ್ದು. ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಎಲ್ಲ ಮಕ್ಕಳನ್ನು ಕೂಡ ಮೊದಲು D.Ed ಅದನ್ನೆಲ್ಲ ಕೂಡ ತಿದ್ದಿ ತೇಗಿ ತದನಂತರ ಪ್ರೈಮರಿ ಶಾಲೆಯನ್ನು ಪ್ರಾರಂಭ ಮಾಡಿ ಆಡಳಿತಾಧಿಕಾರಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಶಾಲೆಯ ಅಭಿವೃದ್ಧಿಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ದಾರೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಸೀನಿಯರ್ ಟೀಚರ್ಸ್ ಎಲ್ಲರೂ ಕೂಡ ನಾನು ಸರಿಯಾದ ರೀತಿಯಲ್ಲಿ ತಿದ್ದಿ ಯಾವ ರೀತಿ ಮಾಡಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ವಿಚಿತ್ರ ಅಂದರೆ ಎಲ್ರಿಗೂ 1 ವರ್ಷನೇ SSLC ಇರೋದು. ನಮ್ಮ ಶಾಲೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕರ ಎಲ್ಲರ ಒಂದು ಸಹಬಾಳ್ವೆಯಿಂದ 15 ತಿಂಗಳು ಕ್ಲಾಸ್ ಇರ್ತದೆ ಪಾಪ SSLC ಮಕ್ಕಳಿಗೆ. ಅವ್ರಿಗೆ 15 ತಿಂಗಳು ಕ್ಲಾಸು ಅಂದರೆ 9th ಎಕ್ಸಾಮ್ ಮುಗಿದ ತಕ್ಷಣ ಮುಗಿಯೋದಕ್ಕೆ ಮೊದಲೇ ಇವರು 10th ಕ್ಲಾಸಸ್ನ ಪ್ರಾರಂಭ ಮಾಡಿಕೊಂಡು ಸಂಪೂರ್ಣವಾಗಿ ಅವರಿಗೆ ಯಾವುದೇ ಒಂದು ರಜಾ ಅದು ಇದೊಂದು ಘೋಷಣೆ ಮಾಡದೆ ಸಂಪೂರ್ಣವಾಗಿ ಇವರು ಎಲ್ಲರ ಒಂದು ಆಡಳಿತಾಧಿಕಾರಿಗಳು ಮತ್ತು ಹೈಸ್ಕೂಲ್ ಸ್ಟಾಫು ಮಾತಾಡಿಕೊಂಡು ಒಂದು ದಿವಸ ಕೂಡ ಏನಾದರೂ ಲೀವ್ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಅವ್ರನ್ನ ಮಕ್ಕಳನ್ನ ಬಿಡದೆ ಒಬ್ಬರೋ ಇಬ್ಬರು ಟೀಚರ್ಸು ಮಕ್ಕಳ ಜೊತೆಯಲ್ಲಿ ಇದ್ದು ಸಂಪೂರ್ಣವಾಗಿ ಆ ಮಕ್ಕಳು ಯಾವುದೇ ಒಂದು ಇದಕ್ಕೆ ಬೇಕಾಗಿಲ್ಲ, ಚೆನ್ನಾಗಿ ಓದಬೇಕು. ಮುಂದೆ PUC ನಂತರ PUCಯಲ್ಲಿ ಮತ್ತು PUC ನಂತರದಲ್ಲಿ ಅವರು ಹೆಚ್ಚು ಅಂಕಗಳನ್ನ ಪಡಿಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಎಲ್ಲ ಶಿಕ್ಷಕರು ಮತ್ತು ನಮ್ಮ ಆಡಳಿತಾಧಿಕಾರಿಗಳಿಗೂ ಒಳ್ಳೆಯ ಒಂದು ಗುರುತಿರುವಂಥ ಒಂದು ಜವಾಬ್ದಾರಿಯನ್ನು ಮಾಡಿ ಎಲ್ಲ ಮಕ್ಕಳು ಕೂಡ ಅತ್ಯುನ್ನತ ಶ್ರೇಣಿಗಳಲ್ಲಿ ತಗೊಳ್ಳೋದಕ್ಕೆ ಮತ್ತು 611 ಅಂಕ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಗು, ಅದು ಬಡವರು ಅವರಿಗೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂಥದ್ದು RTEನಲ್ಲಿ ಸೀಟ್ ಪಡೆದು
ಅವ್ರದ್ದು ಏನು ಫೀಸ್ ತಗೊಳ್ದೆ ಅಡ್ಮಿನಿಸ್ಟ್ರೇಟ್ರು ಅವ್ರು ಕೊಟ್ಟರು ಅಂತ ನೆನ್ನೆ ಅವ್ರ ಭಾಷಣದಲ್ಲಿ ಅವ್ರ ಪಾಪ ಇಲ್ಲಿ ಹೇಳಿದ್ರು. ನಾವು ಬಡವರು ಆದರೂ ಕೂಡ ಈ ಒಂದು ಶಾಲೆಯಲ್ಲಿ ನಾವು RT ಶೀಟ್ ತಗೊಂಡ್ವಿ, ಮ್ಯಾನೇಜ್ಮೆಂಟ್ ಅವ್ರು ಏನೇ ಒಂದು ಫೀಸ್ ತಗೊಳ್ದೆ ನಮ್ಮನ್ನು ಓದಿಸಿದ್ ಮಾಡಿದ್ರು. ಹಾಗೆ ಅವ್ರು 611 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಅದು ಭಾರಿ ಒಳ್ಳೆಯ ಕೆಲಸ. ಆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಿಕ್ಷಕರು ಏನಿಲ್ಲ ಇದ್ದೀರಿ ನೀವೆಲ್ಲರೂ ಕೂಡ ಇದೇ ರೀತಿ, ಏಕೆಂದರೆ ಇವಾಗ ಕೆಲವು ಮಕ್ಕಳು ಸರ್ ನನ್ನ ಅದರಲ್ಲಿ 100ಕ್ಕೆ 100, ನನ್ನ ಸಬ್ಜೆಕ್ಟಲ್ಲಿ 100ಕ್ಕೆ 100 ಹಾಗೆ ಅಂತ ಅವ್ರ ಬಾಯಿಂದ ಬರುವಾಗ ಅದು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು. ಅದ್ರ ಜೊತೆಗೆ ನಿಮ್ಮ ಒಂದು ಪರಿಶ್ರಮ ಇದ್ದರೆ 1 ವರ್ಷ 2 ವರ್ಷದಲ್ಲಿ ನೀವು ಪರಿಶ್ರಮ ತಗೊಂಡಿದ್ದಾದರೆ 625ಕ್ಕೆ 625 ಅಂಕ ನಿಮ್ಮ ಮಕ್ಕಳು ಕೂಡ ತಗೋಬೇಕು ಅಂತಬಿಟ್ಟು ಹೇಳಿ ನಾನು ನಿಮ್ಗೆಲ್ರಿಗೂ ಕೂಡ ಭಗವಂತ ಒಳ್ಳೆಯ ಒಂದು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡೋತ ಕೂಡ ಆಗಲಿ, ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನೀವು ಮಕ್ಕಳನ್ನ ತಯಾರು ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಬರೀ ಅಡ್ಮಿನಿಸ್ಟ್ರೇಟರ್ ಯಾವಾಗಲೂ ನಿಮ್ಗೆ ಸನ್ಮಾನ ಮಾಡ್ತಾ ಇದ್ರೆ ಸಾಲದು, ನೀವು ಕೂಡ ಎಲ್ಲರೂ ಸೇರಿ ಯಾವಾಗಲೂ ಅಡ್ಮಿನಿಸ್ಟ್ರೇಟರ್ಗೆ ಸನ್ಮಾನ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.